ಅಂತೂ ಇಂತೂ ಮಾಧ್ಯಮದ ಕಚೇರಿಗಳಲ್ಲಿ ತುಂಬ ಕಾತರದಿಂದ ಕಾಯ್ತಾ ಇದ್ದ ಒಂದು ಮೆಸೇಜ್ ಬಂತು. ಆ ಮೆಸೇಜ್ ದಿಲ್ಲಿಯಿಂದ ಬರಬೇಕಿತ್ತು. ಆ ಮೆಸೇಜ್ ಕೇಂದ್ರ ಚುನಾವಣಾ ಆಯೋಗದಿಂದ ಬರಬೇಕಾಗಿತ್ತು. ಚುನಾವಣೆ ಘೋಷಣೆಗೆ ದಿನಗಣನೆ ಕ್ಷಣಗಣನೆ ಅಂತ ಹೇಳ್ತಾ ಇದ್ವಿ ನಾವು. 13ನೇ ತಾರೀಖಿನ ನಂತರ ಯಾವತ್ತಾದರೂ ಒಂದು ದಿವಸ ಚುನಾವಣೆ ಘೋಷಣೆಯಾಗಬಹುದು. 14ಕ್ಕೋ 15ಕ್ಕೋ ಗೊತ್ತಿಲ್ಲ, ಆದರೆ 16ನೇ ತಾರೀಖು ಘೋಷಣೆಯಾಗುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ನಾನೊಂದು ಮಾತು ಹೇಳಿದ್ದೆ. ನಿಜ ಆಗ್ತಾ ಇದೆ. ಇವತ್ತು ಬಂತು ಆ ಮೆಸೇಜು. ನಾಳೆ ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಚುನಾವಣಾ ಆಯೋಗದ ಪತ್ರಿಕಾಗೋಷ್ಠಿ ಎನ್ನುವ ಮೆಸೇಜ್ ಬಂತು. ಕೇಂದ್ರ ಚುನಾವಣಾ ಆಯೋಗದ ಪತ್ರಿಕಾಗೋಷ್ಠಿ ವಿಜ್ಞಾನ ಭವನದಲ್ಲಿ ಅನ್ನೋ ಮೆಸೇಜ್ ಬಂದಾಗ ನಮಗೆ ಗೊತ್ತಾಗುತ್ತೆ ಇದು ಚುನಾವಣೆಯ ಶೆಡ್ಯೂಲ್ ಅನ್ನು ಘೋಷಣೆ ಮಾಡುವುದಕ್ಕೆ ಈ ಪತ್ರಿಕಾಗೋಷ್ಠಿ ಮುಗಿದ ಕ್ಷಣದಿಂದ ಮಾದರಿ ನೀತಿ ಸಂಹಿತೆ ಜಾರಿಗೆ ಬರುತ್ತೆ. ಕೋಡ್ ಆಫ್ ಕಾಂಡಕ್ಟ್ ಜಾರಿಗೆ ಬರುತ್ತೆ. ನೀತಿ ಸಂಹಿತೆ. ಸರ್ಕಾರ ಹೊಸ ಘೋಷಣೆಗಳನ್ನು ಮಾಡೋದಿಲ್ಲ. ಸರ್ಕಾರದಲ್ಲಿರುವಂಥವರು ಸಚಿವರು ಸರ್ಕಾರಿ ಯಂತ್ರಗಳನ್ನು ಬಳಸಂಗಿಲ್ಲ, ಇತ್ಯಾದಿ ಇತ್ಯಾದಿ. ಜಾರಿಗೆ ಬರುತ್ತೆ ನಾಳೆ ಮಧ್ಯಾಹ್ನದ ನಂತರ. ಈ ಸಲ ಮತದಾರರ ಸಂಖ್ಯೆ 100 ಕೋಟಿ ದಾಟುತ್ತೆ. $1 ಬಿಲಿಯನ್ ವೋಟರ್ಸ್. ಕಳೆದ ಚುನಾವಣೆಯಲ್ಲಿ 91 ಕೋಟಿ ಮತದಾರರಿದ್ದರು. ಈ ಸಲ 100 ಕೋಟಿ ದಾಟ್ತಾರೆ. ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ನಮ್ಮದು ಅಂತ ಹೇಳ್ತೀವಲ್ಲ, ಈ ಕಾರಣ. ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಪತ್ರಿಕಾಗೋಷ್ಠಿ ನಡೆಸ್ತಾರೆ. 7 ರಿಂದ 8 ಹಂತಗಳಲ್ಲಿ ಮತದಾನವನ್ನು ಘೋಷಿಸ್ತಾರೆ. ಮೇ 30ರ ಒಳಗೆ ರಿಸಲ್ಟ್ ಬರುವ ಸಾಧ್ಯತೆ ಇದೆ. (2014) ಚುನಾವಣೆಗಳ ಘೋಷಣೆಯಾಗಿದ್ದು ಮಾರ್ಚ್ 5ನೇ ತಾರೀಕು. 2019 ಮಾರ್ಚ್ 10ನೇ ತಾರೀಕು. 2024 ಮಾರ್ಚ್ 16ನೇ ತಾರೀಕು ಚುನಾವಣೆ ಘೋಷಣೆಯಾಗ್ತಾ ಇರೋದು. 2014 9 ಹಂತಗಳ ಮತದಾನ ನಡೀತು. 2019 7 ಹಂತಗಳ ಮತದಾನ ನಡೀತು. ಈ ಸಲ ಎಷ್ಟು ಹಂತದಲ್ಲಿ ನಡೆಯುತ್ತೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ಗೊತ್ತಾಗುತ್ತೆ. 9 ಹಂತ ಮತ್ತು 7 ಹಂತ. 2014 ಮೊದಲ ಹಂತದ ಮತದಾನ ಏಪ್ರಿಲ್ 7ನೇ ತಾರೀಕು ಶುರುವಾಗಿತ್ತು. 2019 ಮೊದಲ ಹಂತದ ಮತದಾನ ಏಪ್ರಿಲ್ 11ನೇ ತಾರೀಕು ಶುರುವಾಗಿತ್ತು. ಈ ಸಲ ಮೊದಲ ಹಂತ ಯಾವಾಗಿನಿಂದ ಶುರುವಾಗುತ್ತೆ ನಾಳೆ ಮಧ್ಯಾಹ್ನ ಗೊತ್ತಾಗುತ್ತೆ. ಮತದಾನದ ಕೊನೆಯ ಹಂತ 2014 ಮೇ 12 ಇತ್ತು. 2019 ಮೇ 19 ಇತ್ತು.
ಕೊನೆಯ ಹಂತ, ಕೊನೆಯ ಸುತ್ತಿನ ಮತದಾನ 2014ರಲ್ಲಿ ಮೇ 16ನೇ ತಾರೀಖು ರಿಸಲ್ಟ್ ಬಂದಿತ್ತು. 2019ರಲ್ಲಿ ಮೇ 23ನೇ ತಾರೀಖು ರಿಸಲ್ಟ್ ಬಂದಿತ್ತು. ಈ ಅಂದಾಜಿನ ಮೇಲೆ ನಾನು ಹೇಳ್ತಾ ಇರೋದು, ಈ ಸಲ ಮೇ 30ರ ಆಸುಪಾಸಿನಲ್ಲಿ ಮತ ಎಣಿಕೆ ನಡೆಯುತ್ತೆ. 2014ರಲ್ಲಿ 83 ಕೋಟಿ ಮತದಾರರಿದ್ದರು. 2019ರಲ್ಲಿ 91 ಕೋಟಿ ಮತದಾರ. 5 ವರ್ಷಗಳಲ್ಲಿ ಕನಿಷ್ಠ 9 ಕೋಟಿ ಮತದಾರರ ಸಂಖ್ಯೆ ಜಾಸ್ತಿ ಆಗಿದೆ. ಈ ಸಲ 100 ಕೋಟಿ ದಾಟ್ತಾರೆ ಮತದಾರರು. ಎಕ್ಸಾಕ್ಟಾಗಿ ಮತದಾರರು ಎಷ್ಟಿದ್ದಾರೆ, ಅವರ ಪೈಕಿ ಫಸ್ಟ್ ಟೈಮ್ ವೋಟರ್ಸ್ ಎಷ್ಟು, ಮಹಿಳೆಯರೆಷ್ಟು, ಪುರುಷರೆಷ್ಟು, ತೃತೀಯ ಲಿಂಗಿಗಳೆಷ್ಟು, ಎಲ್ಲವೂ ನಾಳೆ ಪ್ರೆಸ್ ಮೀಟ್ನಲ್ಲಿ ಹೇಳ್ತಾರೆ. 2014ರಲ್ಲಿ 55 ಕೋಟಿ ಜನ ಮತದಾನ ಮಾಡಿದರೆ 2019ರಲ್ಲಿ 61 ಕೋಟಿ ಜನ ಮತದಾನ. ಕೇವಲ ಮತದಾನ ಮಾಡಿದವರ ಸಂಖ್ಯೆ ಮಾತ್ರ ಅಲ್ಲ, ವೋಟ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗಿದೆ. ವೋಟಿಂಗ್ ಪರ್ಸೆಂಟೇಜ್ ಅದು ದೇಶದಲ್ಲಿ ಸ್ವಲ್ಪ ಜವಾಬ್ದಾರಿವಂತರು ಜಾಸ್ತಿ ಆದರು ಅಂತ ಅರ್ಥ. 1% ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿತ್ತು, 1% ಜಾಸ್ತಿ ಆಗಿತ್ತು ವೋಟಿಂಗ್. 2014ರಲ್ಲಿ 66.4% ಆದರೆ 2019ರಲ್ಲಿ 67.4% ಆಗಿತ್ತು. ಎರಡು 2019ರಲ್ಲಿ ಕಳೆದ ಚುನಾವಣೆ ಮೊದಲ ಹಂತದ ಮತದಾನ ನಡೆದಿದ್ದು ಏಪ್ರಿಲ್ 11ನೇ ತಾರೀಕು. 20 ಬೇರೆ ಬೇರೆ ರಾಜ್ಯಗಳ 91 ಕ್ಷೇತ್ರಗಳಿಗೆ ನಡೆದಿತ್ತು. ಇವೆಲ್ಲ ಏನು ಸೆಕ್ಯೂರಿಟಿ ಸಿಸ್ಟಮ್ ಮೂವ್ಮೆಂಟಿಗೆ ಸಂಬಂಧಿಸಿದಂತೆ. ಅರೆ ಸೇನಾ ಪಡೆಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗಬೇಕು. ಆ ಮೂವ್ಮೆಂಟಿನ ಈಸನ್ನು ಲೆಕ್ಕದಲ್ಲಿ ಇಟ್ಕೊಂಡು ಮಾಡಿರ್ತಾರೆ. 20 ರಾಜ್ಯಗಳ 91 ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಮತದಾನ ನಡೆದಿತ್ತು. ಏಪ್ರಿಲ್ 18ನೇ ತಾರೀಕು 12 ರಾಜ್ಯಗಳ 95 ಕ್ಷೇತ್ರಗಳಿಗೆ ಮತದಾನ ಆಯಿತು. ಏಪ್ರಿಲ್ 23ನೇ ತಾರೀಕು 116 ಕ್ಷೇತ್ರಗಳಿಗೆ 15 ರಾಜ್ಯದ 116 ಕ್ಷೇತ್ರಗಳಿಗೆ ಮತದಾನ ಆಯಿತು. ಏಪ್ರಿಲ್ 6ನೇ ತಾರೀಕು 7 ರಾಜ್ಯಗಳ 50 ಕ್ಷೇತ್ರಗಳಿಗೆ ಮತದಾನ ಆಯಿತು. ಮೇ 12ನೇ ತಾರೀಕು 7 ರಾಜ್ಯಗಳ 59 ಕ್ಷೇತ್ರಗಳಿಗೆ ಮತದಾನ ಆಯಿತು. 6ನೇ ಹಂತದಲ್ಲಿ. 7ನೇ ಹಂತದಲ್ಲಿ ಮೇ 19ನೇ ತಾರೀಕು 8 ರಾಜ್ಯದ 59 ಕ್ಷೇತ್ರಗಳಿಗೆ ಮತದಾನ ಆಗಿತ್ತು. ಒಟ್ಟು 7 ಹಂತಗಳಲ್ಲಿ ಕಳೆದ ಚುನಾವಣೆ ನಡೆದಿತ್ತು. 2014ರ ಚುನಾವಣೆ 9 ಹಂತಗಳಲ್ಲಾಗಿತ್ತು. 2019ರಲ್ಲಿ ಕರ್ನಾಟಕದಲ್ಲಿ 2 ಹಂತದಲ್ಲಿ ಮತದಾನ ನಡೆದಿತ್ತು. 2 ಹಂತದಲ್ಲಿ ಮತದಾನ. ಒಂದು ಏಪ್ರಿಲ್ 18ನೇ ತಾರೀಕು, ಏಪ್ರಿಲ್ 23ನೇ ತಾರೀಕು 2ನೇ ಹಂತ. 14 ಕ್ಷೇತ್ರ ಮೊದಲ ಸಲ, 14 ಕ್ಷೇತ್ರ 2ನೇ. ಮೇ 23 ರಿಸಲ್ಟ್ ಬಂದಿತ್ತು. ಏಪ್ರಿಲ್ 18 14 ಕ್ಷೇತ್ರಗಳಿಗೆ ಮತದಾನ. ಏಪ್ರಿಲ್ 23 ಉಳಿದ 14 ಕ್ಷೇತ್ರಗಳಿಗೆ ಮತದಾನ. 2019ರಲ್ಲಿ ಒಂದು ರಾಜ್ಯ ಎಷ್ಟು ದೊಡ್ಡದು, ಅಲ್ಲಿ ಭದ್ರತೆಗೆ ಸಂಬಂಧಿಸಿದ ಸಮಸ್ಯೆಗಳು ಎಷ್ಟಿದ್ದಾವೆ ಅನ್ನೋದರ ಆಧಾರದ ಮೇಲೆ ಎಷ್ಟು ಹಂತದಲ್ಲಿ ಮತದಾನ ನಡೆಯುತ್ತೆ ಅನ್ನೋದು ಡಿಸೈಡ್. ಬಿಹಾರ ನಕ್ಸಲ್ ಸಮಸ್ಯೆ ಇತ್ತು. 2 ಹಂತದಲ್ಲಿ ಮಾಡಿ ಮುಗಿಸ್ಬಿಡ್ತೀವಿ, 3 ಹಂತದಲ್ಲಿ ಮಾಡಿ ಮುಗಿಸ್ಬಿಡ್ತೀವಿ ಆಗ್ತಿರ್ಲಿಲ್ಲ. ಇರೋದ 40 ಲೋಕಸಭಾ ಕ್ಷೇತ್ರಗಳು 8 ಹಂತದಲ್ಲಿ ಬಿಹಾರದಲ್ಲಿ ಮತದಾನ ನಡೆದಿತ್ತು. ಉತ್ತರ ಪ್ರದೇಶ ದೊಡ್ಡ ರಾಜ್ಯ, 80 ಲೋಕಸಭಾ ಕ್ಷೇತ್ರಗಳು ಬರ್ತವೆ. ಅಲ್ಲೂ ಕೂಡ 7 ಹಂತಗಳಲ್ಲಿ ಮತದಾನ ನಡೆದಿತ್ತು. 7 ಹಂತ. ಇಲ್ಲಿ ನೋಡಿ, ಬಿಹಾರದಲ್ಲಿ 4, 5 ಒಂದೊಂದು ಸಲ ಇಷ್ಟಿಷ್ಟು ಕ್ಷೇತ್ರಗಳಿಗೆ ಮತದಾನ ಆಗಿತ್ತು. ಉತ್ತರ ಪ್ರದೇಶದ 80 ಕ್ಷೇತ್ರಗಳಿಗೆ ಮೊದಲನೇ ಸುತ್ತಿನಲ್ಲಿ 8 ಕ್ಷೇತ್ರ, 2ನೇ ಸುತ್ತಿನಲ್ಲಿ 8, 3ನೇ ಸುತ್ತಿನಲ್ಲಿ 10, 13, 14 ಈ ರೀತಿಯಲ್ಲಿ. ಪಶ್ಚಿಮ ಬಂಗಾಳ ಮತ್ತೊಂದು ಹಿಂಸಾತ್ಮಕವಾದ ರಾಜ್ಯ. ಮಾತಿಗೂ ಜನ ಗನ್ನು ಬಾಂಬ್ ತಗೊಂಡೇ ಬಂದುಬಿಡ್ತಾರೆ. ಸ್ಪೆಷಲಿ ಎಲೆಕ್ಷನ್ 42 ಲೋಕಸಭಾ ಕ್ಷೇತ್ರಗಳು ಬರ್ತವೆ. ಇಲ್ಲೂ ಕೂಡ 7 ಸುತ್ತಿನಲ್ಲಿ 7 ಹಂತದ ಮತದಾನ ನಡೆದಿತ್ತು. ಕರ್ನಾಟಕದಲ್ಲಿ 2 ಹಂತದಲ್ಲಿ ಮುಗಿದೋಯ್ತು. 14 ಕ್ಷೇತ್ರ ಒಂದು ಸಲ, 14 ಕ್ಷೇತ್ರ ಒಂದು ಸಲ.
ನನ್ನ ಕೊಲೀಗ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಬರೀ ಪ್ರಶಾಂತ್ ಹೇಳಿದ್ದು ಕರೆಕ್ಟ್ ಆಯಿತು ಅನ್ನೋದಾಗಿತ್ತು. 16ನೇ ತಾರೀಕು ಎಲೆಕ್ಷನ್ ಅನೌನ್ಸ್ ಆಗುತ್ತೆ ಅಂತ ನಾನು ಹೇಳಿದ್ದು ಕರೆಕ್ಟ್ ಆಯಿತು. ಕಾಂಗ್ರ್ಯಾಚುಲೇಷನ್ಸ್ ಟು ಯು. ಸೊ ಫೈನಲಿ ದ ಡೇಟ್ ಹ್ಯಾಸ್ ಕಮ್. ಅದಿತ್ತು, ನಾಳೆ ಚುನಾವಣೆಯನ್ನು ಕೇಂದ್ರ ಚುನಾವಣಾ ಆಯೋಗ ಅನೌನ್ಸ್ ಮಾಡ್ತಾ ಇದೆ. ನಿಶ್ಚಿತವಾಗಿ ಅತಿ ಹೆಚ್ಚು ಕುತೂಹಲ ಈ ಒಂದು ಲೋಕಸಭಾ ಚುನಾವಣೆ ಬಗ್ಗೆ ಕೂಡ ಇದೆ. 2014ರಲ್ಲಿ ನರೇಂದ್ರ ಮೋದಿ ರಾಷ್ಟ್ರೀಯ ರಾಜಕಾರಣದ ಪ್ರವೇಶದ ನಂತರ ಲೋಕಸಭಾ ಚುನಾವಣೆಗಳು ಹೆಚ್ಚು ಇಂಟೆನ್ಸ್ ಆಗ್ತಾ ಇವೆ, ಹೆಚ್ಚು ಕುತೂಹಲವನ್ನು ಕೂಡ ಕೆರಳಿಸ್ತಾ ಇವೆ. ನರೇಂದ್ರ ಮೋದಿ ಪರ ಮತ್ತು ವಿರುದ್ಧದ ಧ್ವನಿಗಳು ಅಷ್ಟೇ ಗಟ್ಟಿಯಾಗಿ ಚುನಾವಣೆಯಲ್ಲೂ ಕೂಡ ಕೆಲಸ ಮಾಡ್ತವೆ ಅಂತಕ್ಕಂಥದ್ದು ಸ್ಪಷ್ಟ. ಆ ಕಾರಣದಿಂದ ಇನ್ನೊಂದು, ಪ್ರಾಯಶಃ ಇಡೀ ಸ್ವತಂತ್ರ ಭಾರತದ ರಾಜಕಾರಣದ ಇತಿಹಾಸದಲ್ಲಿ 3ನೇ ಬಾರಿಗೆ ಮ್ಯಾಂಡೇಟ್ ಪಡೆತಕ್ಕಂಥ ಸರ್ಕಾರ ಕೇವಲ ಒಂದಿದೆ. ಅದು ಪಂಡಿತ್ ನೆಹರು ಅವರ ಸರ್ಕಾರ ಇತ್ತು. 52-57ರ ನಂತರ 62ರಲ್ಲೂ ಕೂಡ ಪಂಡಿತ್ ನೆಹರು ಗೆದ್ದಿದ್ದರು. ಎಸ್. ಉಳಿದೆಲ್ಲ ಸರ್ಕಾರಗಳು 2 ಬಾರಿಗೆ ಗೆಲುವನ್ನು ಕಂಡಿವೆ. ಇಂದಿರಾ ಗಾಂಧಿ ನೇತೃತ್ವದಲ್ಲಿ 67ರಲ್ಲಿ ಚುನಾವಣೆ ಆಯಿತು. ನಂತರ 72ರಲ್ಲಿ ಚುನಾವಣೆ ಆಯಿತು. 2 ಚುನಾವಣೆಗಳನ್ನು ಗೆದ್ದುಕೊಂಡು 78ರಲ್ಲಿ ಇಂದಿರಾ ಗಾಂಧಿ ಸೋತರು. ನಂತರ 2 ಅವಧಿಯ ಚುನಾವಣೆಯನ್ನು, ಈಗ ಅಟಲ್ ಬಿಹಾರಿ ವಾಜಪೇಯಿ ಕೂಡ 96 ಅತಿ ಹೆಚ್ಚು ಸ್ಥಾನವನ್ನು ಪಡೆದರು, 98 ಪಡೆದರು, 99 ಪಡೆದರು. ಆದರೆ 5 ವರ್ಷದ ಅವಧಿಯನ್ನು ಪೂರೈಸಿರಲಿಲ್ಲ. ಮನಮೋಹನ್ ಸಿಂಗ್ ಮಾತ್ರ 2 ಅವಧಿಯಲ್ಲಿ ಸರ್ಕಾರವನ್ನು ಮುನ್ನಡೆಸಿದರು. ಒಂದು 2004ರಲ್ಲಿ ವಾಜಪೇಯಿ ವಿರುದ್ಧದ ಒಂದು UPA ಗೆಲುವು. ನಂತರ 2009ರಲ್ಲಿ ಕಾಂಗ್ರೆಸ್ನ ಸೀಟ್ಗಳನ್ನು 206ರವರೆಗೆ ಒಯ್ಯುವಲ್ಲಿ ಮನಮೋಹನ್ ಸಿಂಗ್ ಮತ್ತು ಸೋನಿಯಾ ಗಾಂಧಿಯವರ ಜೋಡಿ ಯಶಸ್ವಿಯಾಗಿತ್ತು. ಆಗ ಲಾಲ್ ಕೃಷ್ಣ ಅಡ್ವಾಣಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿದ್ದರು. ಆದರೆ 2014ರಲ್ಲಿ ನರೇಂದ್ರ ಮೋದಿ ರಾಷ್ಟ್ರೀಯ ರಾಜಕಾರಣಕ್ಕೆ ಬಂದ ನಂತರ 84ರ ನಂತರ ಮೊದಲ ಬಾರಿ, ಅಂದರೆ 30 ವರ್ಷಗಳ ನಂತರ ಏಕಾಂಗಿಯಾಗಿ ಯಾವುದಾದ್ರೂ ಒಂದು ಪಕ್ಷ ಅಧಿಕಾರವನ್ನು ಹಿಡಿದಿತ್ತು. 273ರ 272 273ರ ಮ್ಯಾಜಿಕ್ ನಂಬರ್ ಇದೆ. ಅದನ್ನು ಕ್ರಾಸ್ ಮಾಡುವಲ್ಲಿ ಮೊದಲ ಬಾರಿ ಒಂದು ರಾಷ್ಟ್ರೀಯ ಪಕ್ಷ 30 ವರ್ಷಗಳ ನಂತರ ಯಶಸ್ವಿಯಾಗಿತ್ತು. ನರೇಂದ್ರ ಮೋದಿ 2019ರಲ್ಲಿ 300ರನ್ನು ಕೂಡ ಕ್ರಾಸ್ ಮಾಡಿದರು. ಈ ಬಾರಿ 370. BJP NDA 400ರ ಟಾರ್ಗೆಟನ್ನು ನರೇಂದ್ರ ಮೋದಿ ಸೆಟ್ ಮಾಡಿದ್ದಾರೆ. ಎಷ್ಟು ಸೀಟ್ ಪಡಿತಾರೆ, ಕಾಂಗ್ರೆಸ್ ಎಷ್ಟು ಟಕ್ಕರ್ ಕೊಡುತ್ತೆ, ವಿಪಕ್ಷಗಳು ಎಷ್ಟು ಸೀಟನ್ನು ಪಡಿತವೆ ಅಂತಕ್ಕಂಥದ್ದು ಭಾರತೀಯ ರಾಜಕಾರಣದ ದೃಷ್ಟಿಯಿಂದ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ. ಯಾಕಂದರೆ ಮಧ್ಯೆ 30 ವರ್ಷಗಳ ಕಾಲ ಸಮ್ಮಿಶ್ರದ ಯುಗವನ್ನು ನಾವು ನೋಡಿದ್ವಿ, ಪುಷ್ ಆ್ಯಂಡ್ ಪುಲ್ ನೋಡಿದ್ವಿ. 91ರಿಂದ ಹೆಚ್ಚು ಕಡಿಮೆ 2004ರವರೆಗೆ, 90ರಿಂದ 96 ಕೂಡ ಒಂದು ಅಲ್ಪಮತದ ಸರ್ಕಾರ ಇತ್ತು. 89, 91 ಕೂಡ ಕೇವಲ 2 ವರ್ಷಗಳ ಸರ್ಕಾರವನ್ನು ನೋಡಿದ್ವಿ. 89ರಿಂದ 2004ರವರೆಗೆ 15 ವರ್ಷಗಳ ಕಾಲ ಒಂದು ಸಮ್ಮಿಶ್ರದ ಯುಗವನ್ನು ನೋಡಿದ್ವಿ. 2004ರಿಂದ 14ರವರೆಗೂ ಕೂಡ ಸಿಂಗಲ್ ಪಾರ್ಟಿ ಡಾಮಿನೆನ್ಸ್ನ ಜೊತೆಗೆ ಸಮ್ಮಿಶ್ರದ ಯುಗವನ್ನು ನೋಡಿದ್ವಿ. ಆದರೆ 14ರ ನಂತರ ಏಕಪಕ್ಷದ ಒಂದು ಸರ್ಕಾರವನ್ನು ನಾವು ನೋಡ್ತಾ ಇದ್ದೀವಿ. ಎಷ್ಟೇ NDA ವಿಸ್ತರಣೆ ಈಗ BJP ಮಾಡ್ತಿದ್ರು ಕೂಡ BJPಯ ಮುಖ್ಯ ಟಾರ್ಗೆಟ್ ಇರ್ತಕ್ಕಂಥದ್ದು BJPಯ ಸಂಖ್ಯೆಗಳು 330ರ ಮೇಲೆ ಹೋಗಬೇಕು, 360ರ ಮೇಲೆ ಹೋಗಬೇಕು ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿ BJP ಇದೆ. ಮೋದಿ ಆ್ಯಸ್ ಯೂಸ್ವಲ್ 10 ವರ್ಷಗಳ ನಂತರ ಅಷ್ಟೇ ಜನಪ್ರಿಯತೆಯನ್ನು ಉಳಿಸ್ಕೊಂಡಿದ್ದಾರೆ. 2004ರಲ್ಲೊಂದು ಇಂಟ್ರೆಸ್ಟಿಂಗ್ ನಡೆದಿತ್ತು ಅಜಿತ್. ಓಕೆ. ವಾಜಪೇಯಿ ತುಂಬ ಜನಪ್ರಿಯರಾಗಿದ್ದರು. ಎಲ್ಲಿ ಸರ್ವೆಗಳು 2004ರಲ್ಲಿ ಎಡವಿದ್ವು ಅಂದರೆ, ವಾಜಪೇಯಿ ಜನಪ್ರಿಯತೆಯನ್ನು ಸಂಸದರ ವೋಟಾಗಿ ತೆಗೆದುಕೊಂಡಾಗ ಆ ಸರ್ವೆಗಳು ಪೂರ್ತಿಯಾಗಿ ತಲೆ ಕೆಳಗಾಗಿದ್ವು. ಯಾಕಂದರೆ ಮೇಲೆಂಗೂ ವಾಜಪೇಯಿ ಬರ್ತಾರೆ, ಪ್ರಧಾನಮಂತ್ರಿ ಆಗ್ತಾರೆ, ಇಲ್ಲಿ ಸಂಸದ ಆಕ್ಸೆಸಿಬಲ್ ಇಲ್ಲ, ಈತನಿಗೆ ಪಾಠ ಕಲಿಸೋಣ ಅಂತಕ್ಕಂಥ ತೀರ್ಮಾನವನ್ನು ಮತದಾರರು ತೆಗೆದುಕೊಂಡರು. ಅದೇ ಕಾರಣದಿಂದ ನಾವು ನೋಡ್ತಾ ಇದ್ದೀವಿ, ನರೇಂದ್ರ ಮೋದಿ ಕೂಡ ಈಗ 2 ಲೀಸ್ಟ್ ಬಂತು, ಹೆಚ್ಚು ಕಡಿಮೆ 60-70 ಸಂಸದರ ಸೀಟ್ಗಳು ಬದಲಾವಣೆಯಾಗಿವೆ. ಯಾಕಂದರೆ ಆ್ಯಂಟಿ ಇನ್ಕಂಬನ್ಸಿ ಕೂಡ ಇದೆ. ಆದರೆ ಇಲ್ಲಿ ಆಗ್ತಾ ಇರೋದೇನು 2024ರ ಚುನಾವಣೆಯಲ್ಲಿ ಅಂದರೆ, ಏನು ಸ್ವಲ್ಪ ಅಲ್ಪ ಪ್ರಮಾಣದ ಆ್ಯಂಟಿ ಇನ್ಕಂಬನ್ಸಿ ಸರ್ಕಾರದ ವಿರುದ್ಧ ಇದೆ, ಅದನ್ನು ಲಾಭವನ್ನಾಗಿ ಮಾಡಿಕೊಳ್ಳಲಿ ಕಾಂಗ್ರೆಸ್ ಯಶಸ್ವಿ ಆಗ್ತಾಯಿಲ್ಲ ಅನ್ನೋದೇ ಮೋದಿಯವರ ಜನಪ್ರಿಯತೆಗೆ
ಪ್ರಮುಖವಾಗಿರ್ತಕ್ಕಂಥ ಕಾರಣ. ಈಗ ಆ್ಯಂಟಿ ಇನ್ಕಂಬನ್ಸಿ ಇಲ್ಲದೇ ಇದ್ದರೆ ಅಜಯ್, ಬಿಹಾರದಲ್ಲಿ ಯಾಕೆ ನಿತೀಶ್ ಕುಮಾರ್ ಬೇಕಿತ್ತು? ನಿತೀಶ್ ಕುಮಾರ್ ಬಂದರಷ್ಟೇ ಗಣಿತ ಸರಿ ಕೂಡುತ್ತೆ ಅಂತಕ್ಕಂಥದ್ದು. ಮಹಾರಾಷ್ಟ್ರದಲ್ಲಿ ಯಾವತ್ತಿಗೂ ಬಿ ಜೆ ಪಿ ಶಿವಸೇನೆ ಕೂಡಿಯೇ ಅಧಿಕಾರವನ್ನು ನಡೆಸಿವೆ. ಆದರೆ ಬರೀ ಏಕನಾಥ್ ಶಿಂದೆ ಬಿ ಜೆ ಪಿ ಸಾಕಾಗಲ್ಲ ಅನ್ನುವ ಕಾರಣಕ್ಕೋಸ್ಕರ ಗಣಿತಕ್ಕೋಸ್ಕರ ಅಜಿತ್ ದಾದಾ ಪವಾರನ್ನು ಕರ್ಕೊಂಡು ಬರಲಾಯಿತು. ಚುನಾವಣೆಯ ಹೊಸ್ತಿಲಲ್ಲಿ ಮನೋಹರ್ ಲಾಲ್ ಖಟ್ಟರ್ ಅವರನ್ನು ಬದಲಾಯಿಸಿ ನಯಾಬ್ ಸೈನಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಬಿ ಜೆ ಪಿ ಮಾಡುತ್ತೆ ಅಂತಂದರೆ ಅಲ್ಪ ಸ್ವಲ್ಪ ಪ್ರಮಾಣದ ಸ್ಥಳೀಯ ಆ್ಯಂಟಿ ಇನ್ಕಂಬನ್ಸಿಯನ್ನು ಬಿ ಜೆ ಪಿ ಆ್ಯಂಟಿಸಿಪೇಟ್ ಮಾಡ್ತಿದೆ, ಅದನ್ನು ನ್ಯೂಟ್ರಲೈಸ್ ಮಾಡುವ ಪ್ರಯತ್ನ ಮಾಡ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಬಿಹಾರದಲ್ಲಿ ನಾವು ನಿತೀಶ್ ಕುಮಾರನ್ನು ಕರ್ಕೊಂಡು ಬಂದಾಗಲೇ ಅನಿಸಿತ್ತು ಬರೀ ಬಿ ಜೆ ಪಿ ಏಕಾಂಗಿಯಾಗಿ 2014ರಲ್ಲಾದಂತೆ ಟ್ರ್ಯಾಂಗ್ಯುಲರ್ ಕಂಟೆಸ್ಟ್ ಆದರೆ ಬಿ ಜೆ ಪಿಗೆ ಲಾಭ ಆಗುತ್ತೆ, ಬೈಪೋಲರ್ ಕಾಂಟೆಸ್ಟ್ ಏಕಾಂಗಿಯಾಗಿ ಹೋದಾಗ ಬಿ ಜೆ ಪಿಗೆ ಲಾಭವಾಗಲ್ಲ ಅನ್ನುವ ಕಾರಣದಿಂದಲೇ ನಿತೀಶ್ ಕುಮಾರನ್ನು ಸೆಳೆಯತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತು ಅಂತಕ್ಕಂಥದ್ದು ಸ್ಪಷ್ಟ. ನೋಡಿ, 10 ವರ್ಷಗಳ ನಂತರ ಯಾವುದೇ ಪಾರ್ಟಿಗೆ, ವ್ಯಕ್ತಿಗೆ, ಸಂಘಟನೆಗೆ ಆ್ಯಂಟಿ ಇನ್ಕಂಬನ್ಸಿ ತಾಗತ್ತೆ. ಬಟ್ ಮೋದಿ ಆ ನೀವು 2002ರಿಂದ ಅವರ ಗುಜರಾತ್ನ ಜರ್ನಿಯನ್ನು ನೋಡಿ, ಕಾಲದಿಂದ ಕಾಲಕ್ಕೆ ಪ್ರತಿ 5 ವರ್ಷಕ್ಕೊಮ್ಮೆ ಟಾರ್ಗೆಟ್ಗಳನ್ನು ಚೇಂಜ್ ಮಾಡ್ತಾರೆ, ಪ್ರತಿ 5 ವರ್ಷಕ್ಕೊಮ್ಮೆ ಸ್ಥಳೀಯ ಅಭ್ಯರ್ಥಿಗಳನ್ನು ಚೇಂಜ್ ಮಾಡ್ತಾರೆ. ಬಿಕಾಸ್ ಆ್ಯಂಟಿ ಇನ್ಕಂಬನ್ಸಿಯನ್ನು ನ್ಯೂಟ್ರಲೈಸ್ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ. ನೋ ಡೌಟ್ ಮೋದಿ ಜನಪ್ರಿಯತೆ ಇಂಟ್ಯಾಕ್ಟ್ ಇದೆ, ರಾಮ ಮಂದಿರದ ಪ್ರಭಾವವಿದೆ, ರಾಷ್ಟ್ರೀಯತೆಯ ಪ್ರಭಾವವಿದೆ, ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಬಳಿ ಆರ್ಗನೈಸೇಷನಲ್ ಮೈಟ್ ಇದೆ. ಆದರೆ ಸ್ಥಳೀಯ ಸಂಸದರ ಆ್ಯಂಟಿ ಇನ್ಕಂಬನ್ಸಿ ಕೂಡ ಇದೆ. ಅದು ಎಷ್ಟರ ಮಟ್ಟಿಗೆ ಬಿ ಜೆ ಪಿ ಓವರ್ಕಮ್ ಆಗಿ ಅದೇನು 330, 370, 400ನ ಟಾರ್ಗೆಟ್ನತ್ತ ರೀಚ್ ಆಗತ್ತೆ ಅಂತಕ್ಕಂಥದ್ದು ಕುತೂಹಲಕಾರಿ ಅಂಶ. ಕಾಂಗ್ರೆಸ್ನತ್ತ ಕೂಡ ಕಾಂಗ್ರೆಸ್ ಏನು ಮಾಡುತ್ತೆ ಈ ಬಾರಿ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕು. ಯಾಕಂದರೆ ಸತತ 10 ವರ್ಷಗಳ ಕಾಲ ಕಾಂಗ್ರೆಸ್ ವಿಪಕ್ಷದಲ್ಲಿದೆ, ರಾಷ್ಟ್ರೀಯ ರಾಜಕಾರಣದಲ್ಲಿ ಒಂದು ಹೀನಾಯ ಸ್ಥಿತಿಗೆ ತಲುಪಿದೆ. ಯಾಕಂದರೆ 89ನಲ್ಲಿ ಕಾಂಗ್ರೆಸ್ ರೀಚ್ 180+, ಅರೌಂಡ್ 180+. ಈ 96ರಲ್ಲಿ 98ರಲ್ಲಿ ಕಾಂಗ್ರೆಸ್ ರೀಚ್ 112 ಸೀಟ್ಗಳನ್ನು ಕಾಂಗ್ರೆಸ್ ಪಡೆದುಕೊಂಡಿತ್ತು. 2014ರಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ 44-45ರ ಒಂದು ಲೋಯೆಸ್ಟ್ ಎಬ್ಗೆ ಬಂತು. ಅಂದರೆ 1985ರಿಂದ ಒಂದು ನಿಧಾನಗತಿಯ ಡೌನ್ಫಾಲ್ ಇತ್ತು. ಬಟ್ 2014 ಅದು ಇಂದಿರಾ ಗಾಂಧಿ ಹತ್ಯೆಯ ನಂತರದ ಏನೊಂದು ಪೀಕ್ ಇತ್ತು, ಎಸ್, ಅದು ಕಾಂಗ್ರೆಸ್ನ ಪೀಕ್ ಆಗಿರಲಿಲ್ಲ, ಇಂದಿರಾ ಗಾಂಧಿಗೆ ದೊರೆತಂಥ ಅನುಕಂಪದ ಪೀಕ್ ಆಗಿತ್ತು. 414 ಸೀಟ್ಗಳ ಏನೊಂದು ಪೀಕ್ ಇತ್ತು. ಆ ಸಂಖ್ಯೆ ಇದುವರೆಗೂ ಅನ್ಬೀಟೇಬಲ್. ಯಾವ ಪಕ್ಷವೂ ಏಕಾಂಗಿಯಾಗಿ ಅಷ್ಟು ಸ್ಥಾನಗಳನ್ನು ಭಾರತದಲ್ಲಿ ಗೆದ್ದಿಲ್ಲ. ಬಟ್ ಅದಾದಮೇಲೆ 40 ವರ್ಷಗಳಲ್ಲಿ ಕಾಂಗ್ರೆಸ್ ನಿಧಾನವಾಗಿ ಕಡಿಮೆ ಬರ್ತಾ ಹೋಗಿದೆ. ಒಂದು 2009 ಮಾತ್ರ ಕಾಂಗ್ರೆಸ್ ಒಂದು 2206ಗೆ ತಲುಪಿತ್ತು. ಉತ್ತರ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ಪ್ರಚಾರದ ನಂತರ ಒಂದು 22-23 ಸೀಟ್ಗಳನ್ನು ಆಶ್ಚರ್ಯಕರ ರೀತಿಯಲ್ಲಿ ಪಡೆದಿತ್ತು. ಬಟ್ ಮೋದಿ ರಾಷ್ಟ್ರೀಯ ರಾಜಕಾರಣಕ್ಕೆ ಬಂದ ಮೇಲೆ ಕಾಂಗ್ರೆಸ್ ರಾಷ್ಟ್ರೀಯ ರಾಜಕಾರಣದಲ್ಲಿ ಯಾವುದೇ ಸಫಲತೆಯನ್ನು ಪಡೆದಿಲ್ಲ. ರಾಜ್ಯ ರಾಜಕಾರಣದಲ್ಲಿ ನಿಶ್ಚಿತವಾಗಿ ಪಡೆದಿದೆ. ಕರ್ನಾಟಕ ಗೆದ್ಕೊಂತು, ಹಿಮಾಚಲ್ ಗೆದ್ಕೊಂತು, ಒಮ್ಮೆ ಮಧ್ಯಪ್ರದೇಶ ಗೆದ್ಕೊಂತು, ರಾಜಸ್ಥಾನ್ ಗೆದ್ಕೊಂತು, ಛತ್ತೀಸ್ಗಢ ಗೆದ್ಕೊಂತು, ಗುಜರಾತ್ನಲ್ಲಿ 2017ನಲ್ಲಿ ಒಂದು ಟಫ್ ಫೈಟನ್ನು ಬಿ ಜೆ ಪಿಗೆ ನೀಡಿತು. ಈಗ ತೆಲಂಗಾಣ ಕೂಡ ಗೆದ್ದುಕೊಂಡಿದೆ. ರಾಜ್ಯ ರಾಜಕಾರಣದಲ್ಲಿ ಸಿಕ್ಕ ಯಶಸ್ಸು ಕಳೆದ 10 ವರ್ಷಗಳಿಂದ ರಾಷ್ಟ್ರೀಯ ರಾಜಕಾರಣದಲ್ಲಿ ಕಾಂಗ್ರೆಸ್ಸಿಗೆ ಸಿಗ್ತಾ ಇಲ್ಲ. ಪ್ರಾಯಶಃ ಮೋದಿಯ ಜನಪ್ರಿಯತೆಗೆ ಅದು ಒಂದು ಕೂಡ ಪ್ರಮುಖವಾಗಿರ್ತಕ್ಕಂಥ ಕಾರಣ. ದೆರ್ ಇಸ್ ನೋ ಆಲ್ಟರ್ನೇಟಿವ್. ಕರೆಕ್ಟ್. 24ರ ಚುನಾವಣೆಯಲ್ಲಿ ಮೋದಿಗಿರ್ತಕ್ಕಂಥದ್ದು ದೊಡ್ಡ ಟ್ರಂಪ್ ಕಾರ್ಡ್, ಯಹಾ ಮೋದಿಯೇ ವಹಾ ಕೌನ್ ಹೈ ಅಂತಕ್ಕಂಥದ್ದು. ಅದಕ್ಕೆ ವಿಪಕ್ಷಗಳು ಉತ್ತರ ಕಂಡುಕೊಳ್ಳದ ಹೊರತು ದೊಡ್ಡ ಬದಲಾವಣೆ ಕಾಣ್ತಾ ಇಲ್ಲ ಅನ್ನೋದನ್ನು ಸರ್ವೆಗಳು ಹೇಳ್ತಾ ಇವೆ. ನಾಳೆಯಿಂದ ಚುನಾವಣಾ, ಈಗಾಗಲೇ ಕಳೆದ 1 ತಿಂಗಳಿಂದ ನಾವು ಚುನಾವಣೆ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದೀವಿ. ಬಟ್ ನಾಳೆಯಿಂದ ಒಂದು ಚುನಾವಣೆಯ ಟೆಂಪ್ಲೇಟ್ ಸೆಟ್ ಆಗುತ್ತೆ, ಕೋಡ್ ಆಫ್ ಕಂಡಕ್ಟ್ ಬರುತ್ತೆ, ಎಷ್ಟು ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ, ಕರ್ನಾಟಕದಲ್ಲಿ ಯಾವಾಗ ಚುನಾವಣೆ ನಡೆಯುತ್ತೆ, 60 ದಿನಗಳ ಒಂದು ಕೋಡ್ ಆಫ್ ಕಂಡಕ್ಟ್ ಇರಲಿದೆ ಅಂತಕ್ಕಂಥದ್ದನ್ನು ಚುನಾವಣಾ ಆಯೋಗದ ಮೂಲಗಳು ಹೇಳ್ತಾ ಇವೆ. 60 ಡೇಸ್. ಸೊ ನನಗನ್ಸುತ್ತೆ ನೀವೀಗೇನು ಮೇ 23ರ ಮತ ಎಣಿಕೆ ತೋರಿಸ್ತಾ ಇದ್ರಿ, ಹೆಚ್ಚು ಕಡಿಮೆ ನೋಡಿ ಮೇ 26ಕ್ಕೆ 2014ರಲ್ಲಿ ಮೊದಲ ಬಾರಿ ನರೇಂದ್ರ ಮೋದಿ ಪ್ರಮಾಣ ವಚನವನ್ನು ತೆಗೆದುಕೊಂಡಿದ್ರು.
ಸೊ ನನಗನ್ಸುತ್ತೆ ಮೇ 25-26 ಸುಮಾರಿಗೆ ಮತ ಎಣಿಕೆ ನಡೀಬಹುದು. ಅದು ಅದಕ್ಕಿಂತ ಮುಂಚೆ ಕೂಡ, ಯಾಕಂದರೆ ಮೇ ಲಾಸ್ಟ್ ವೀಕ್ ಅನೇಕ ಕಡೆ ಮಳೆಗಾಲ ಶುರು ಆಗುತ್ತೆ, ಮಾನ್ಸೂನ್ ಸೆಟ್ ಇನ್ ಆಗುತ್ತೆ. ಸ್ವಲ್ಪ ಈಗ ಮಾನ್ಸೂನ್ ಮುಂದೆ ಹೋಗ್ತಿದೆ, ಆದರೆ ಶಾಲೆಗಳು ಕೂಡ ಆರಂಭವಾಗಬೇಕು, ಮತ ಎಣಿಕೆ ಕೇಂದ್ರಗಳಿರ್ತವೆ. ನನಗನ್ಸುತ್ತೆ ಮೇ 3rd ವೀಕ್ ಸುಮಾರಿಗೆ ಮತ ಎಣಿಕೆ ನಡೀತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇವೆ. ಮೇ 3rd ವೀಕ್. ಓಕೆ, ಲೆಟ್ಸ್ ಸಿ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಒಂದು ಸಣ್ಣ ಬ್ರೇಕ್ ಸಮಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.